ಸದನದಲ್ಲಿ ಇಷ್ಟೆಲ್ಲ ಬಣ ಪಾಲಿಟಿಕ್ಸ್ ಆಗ್ತಾ ಇದೆಯಲ್ಲ, ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟಗಳಾಗ್ತಾ ಇದೆಯಲ್ಲ, ಇದೆಲ್ಲದರ ಲಾಭ ಪಡೆದುಕೊಳ್ಳಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಮುಂಬರುವಂತಹ ಅಧಿವೇಶನದಲ್ಲಿ ಇದೇ ಅಸ್ತ್ರವನ್ನ ಬಳಕೆ ಮಾಡಬೇಕು, ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ಪ್ಲಾನಿಂಗ್ ಅಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಸಿದ್ದು ಡಿಕೆ ನಡುವಿನ ಫೈಟ್ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ. ಇಬ್ಬರ ನಡುವಿನ ಬಣ ಬಡಿದಾಟವೇ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾಯಕತ್ವ ಬದಲಾವಣೆ, ಬಣ ರಾಜಕೀಯದಲ್ಲಿ ಕಾಂಗ್ರೆಸ್ ಫುಲ್ ಬ್ಯುಸಿ ಆಗಿದೆ. ಸದನದಲ್ಲಿ ಬಣ ಬಡಿದಾಟವೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ದು, ಸದನಕ್ಕೆ ರೆಡಿ ಆಗದೆ ಕುರ್ಚಿ ಫೈಟ್ ನಲ್ಲೇ ಮುಳುಗ್ ಹೋಗ್ತಾ ಇದೆ ಕಾಂಗ್ರೆಸ್. ಹಂಗಾಗಿ ಇದನ್ನ ಅಸ್ತ್ರ ಮಾಡ್ಕೊಳ್ಬೇಕು ಅಂತ ಸದನಕ್ಕೆ ರೆಡಿ ಆಗದೆ ಕುರ್ಚಿ ಫೈಟ್ ಅಲ್ಲಿ ಸದ್ಯ ಕಾಂಗ್ರೆಸ್ ಮುಳುಗ್ ಹೋಗಿದೆ. ಬಣ ಬಡಿದಾಟದಲ್ಲೇ ಕಾಲಹರಣ ಎಂಬ ಸಂದೇಶ ರವಾನೆ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಸರ್ಕಾರದ ಮುಂದೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳೇ ಸಾಕಷ್ಟಿದೆ, ಆದ್ರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮುಂದಿನ ವಾರಕ್ಕೂ ಕೈ ಸಂಘರ್ಷ ಮುಂದುವರೆದರೆ ರಾಜಭವನದ ಕದ ತಟ್ಟೋದಕ್ಕೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ರೂಪಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ರಾಜ್ಯಪಾಲರಿಗೆ ದೂರು ಕೊಟ್ಟು ಒತ್ತಾಯ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ. ಅಲ್ಲಿಗೆ ಒಂದಂತೂ ಬಹಳ ಸ್ಪಷ್ಟ, ಸದನಕ್ಕೆ ಯಾವ ವಿಚಾರದಲ್ಲೂ ಕೂಡ ಸಜ್ಜಾಗದೆ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದರ ಚಿಂತನೆಯಲ್ಲಿ ಇರಬೇಕಾದಂತಹ ಸರ್ಕಾರ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರವರೇ ಬಡದಾಡ್ಕೊಳ್ತಿದ್ದಾರೆ. ಅದೇ ವಿಚಾರಗಳಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಕಡೆಗೆ ಗಮನ ಕೊಡದೆ ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ಸದನದಲ್ಲಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿದ್ದಾರಂತೆ. ಬಟ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ, ಬಿಜೆಪಿಯಲ್ಲೂ ಕೂಡ ಒಗ್ಗಟ್ಟಿರಬೇಕಲ್ಲ. ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ, ಸರ್ಕಾರದ ವಿರುದ್ಧ ಹೋರಾಡ್ತೀವಿ, ಸರ್ಕಾರವನ್ನ ಪ್ರಶ್ನೆ ಮಾಡ್ತೀವಿ ಅಂದ್ರೆ ಆ ಒಗ್ಗಟ್ಟು ಬಿಜೆಪಿ ನಾಯಕರಲ್ಲೂ ಇಲ್ಲ. ಬಟ್ ಗೊತ್ತಿಲ್ಲ, ಈಗ ಮನಸ್ಥಿತಿ ಪರಿಸ್ಥಿತಿ ಬದಲಾವಣೆಯಾಗಿ ಸದನದಲ್ಲಿ ಒಗ್ಗಟ್ಟಾಗಿ ಹೋಗೋಣ, ಸರ್ಕಾರವನ್ನ ಪ್ರಶ್ನೆ ಮಾಡೋಣ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಾಕಿಸೋಣ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಹೋದ್ರೆ ಓಕೆ. ಇಲ್ಲ, ನಿಮ್ಮಲ್ಲೂ ಕೂಡ ಬಣ ಬಡಿದಾಟ ಇದೆ, ನಿಮ್ಮಲ್ಲೇ ರಾಜ್ಯಾಧ್ಯಕ್ಷ ಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ಪಾಲಿಟಿಕ್ಸ್ ನಡೀತಾ ಇದೆ, ನಮ್ಮನ್ನೇನ್ರಿ ನೀವು ಪ್ರಶ್ನೆ ಮಾಡೋದು ಅಂತ ನಾಳೆ ಕಾಂಗ್ರೆಸ್ನವರು ಕೂಡ ಪ್ರಶ್ನೆ ಮಾಡ್ಬಿಡ್ತಾರೆ. ಬಟ್ ಏನೇ ಹೇಳಿ, ಸದನ ಇಂಥ ವಿಚಾರಗಳಿಗೆ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗದೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿ ಅದಕ್ಕೊಂದು ಪರಿಹಾರ ಸಿಗಬೇಕು ಅಂತ ಜನ ನಿರೀಕ್ಷೆ ಮಾಡೋದು. ಗೊತ್ತಿಲ್ಲ ಏನಾಗುತ್ತೆ ಸದನದಲ್ಲಿ ಅಂತ.